ನಮಸ್ತೆ ಸರ್ ನಿಮ್ಮ ಸರ್ ಪ್ರಶಾಂತ್. ಎಷ್ಟು ಟೈಮಿಂಗ್ ಬರ್ತಾ ಇದ್ದೀರಿ ಸರ್ ಇಲ್ಲಿ? ಈ ದೇವಸ್ಥಾನ ಓಪನ್ ಆದಾಗಿಂದ ಪ್ರತಿ ಸಲ ಬರ್ತಾ ಇದೆ. ಇದು 4ನೇ ವರ್ಷದ ಆಚರಣೆ. ಇಲ್ಲಿ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಕುಂಬಳಕಾಯಿಯಲ್ಲಿ ದೀಪ ಹಚ್ಚಿ ಸ್ವಾಮಿ ಹತ್ರ ಶಿವಲಿಂಗ, ಇದು ನರ್ಮದಾ ನದಿಲಿ ಸಿಕ್ಕಿರುವಂಥ ಅಪರೂಪದ ಶಿವಲಿಂಗ ಅದು. ಮತ್ತು ಇದರ ಮಹಿಮೆ ತುಂಬ ಅಪಾರವಾದದ್ದು. ಹಾಗೂ ಸುಮಾರು ಜನಗಳು ಈ ದೇವಸ್ಥಾನ ಓಪನ್ ಆದಾಗಿಂದ ಇಲ್ಲಿ ಬಂದು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಬಂದ್ಬಿಟ್ಟು ಪ್ರತ್ಯಂಗಿರ ಹೋಮ ಮಾಡಿಸ್ಕೊಂಡು ಅದರಲ್ಲಿರೋ ಅಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಬಗೆಹರಿಸ್ಕೊಂಡು ಹೋಗಿದ್ದಾರೆ. ಪ್ರತಿ ವರ್ಷವೂ ಭಾರಿ ವಿಜೃಂಭಣೆಯನ್ನು ನಡೆಯುತ್ತೆ ಇದು. ಹಾಗೂ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಪ್ರತ್ಯಂಗಿರ ಹೋಮ ಇಲ್ಲಿ ಭಾರಿ ಚೆನ್ನಾಗಿ ನಡೆಸ್ಕೊಡ್ತಾರೆ. ಮತ್ತು ದೃಷ್ಟಿದೋಷ, ಮಾಟ, ಮಂತ್ರ ಏನೇ ಆಗಿದ್ರೂ ಕೂಡ ಅದಕ್ಕಿಲ್ಲಿ ಪರಿಹಾರ ಕಂಡುಕೋಬೋದು. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಐತೆ ಸರ್? ಸುಮಾರು ಬದಲಾವಣೆ ಇದೆ. ಎಷ್ಟೋ ಕೆಲಸಗಳು ಆಗ್ದಲೇ ಇರೋದೆಲ್ಲ ಆಗಿದೆ. ಅದು ನಾನು ಹೇಳ್ಕೋಬಾರ್ದು ಅಷ್ಟೇ, ಸುಮ್ಮನೆ ನಿಮ್ಮ ಮುಂದೆ ಹೇಳ್ಕೊಳ್ಳೋದಂತಲ್ಲ, ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ. ನಾನು ಸುಮಾರು ಬದಲಾವಣೆ ಆಗಿದೆ. ಎಂತೆಂಥ ದೊಡ್ಡ ಗಂಡಾಂತರಗಳೆಲ್ಲ ಬಂದಿರೋದೆಲ್ಲ ಅದಕ್ಕೆಲ್ಲ ಪರಿಹಾರ ಕಂಡುಕೊಂಡು. ಅದು ಒಂದು ಹೇಳ್ಬೋದು ಸರ್, ನನಗೆ ಈ ಥರದಿಂದ ಶಿವಪ್ಪ ಪಾರು ಮಾಡಿದ ಅಂತ ಹೇಳಿದ್ರು ಒಂದು ಹೇಳಿ ಸರ್. ಹೆಲ್ತು, ವೆಲ್ತು ಎರಡರಲ್ಲೂ ಪರಿಹಾರ ಆಗಿದೆ. ಅದು ಎರಡರಲ್ಲಿ ನಿಮಗೆ ಎಲ್ಲದೂ ಸೇರಿಸ್ಕೊಂಡ್ಬಿಡುತ್ತೆ. ಯಾಕಂದರೆ ಪರ್ಟಿಕ್ಯುಲರಾಗಿ ನಾನು ಒಂದು ಅಂತ ಹೇಳೋಕ್ಕಾಗಿದೆ ಸರ್. ತುಂಬ ಜನ ಕಷ್ಟ ಇರುತ್ತೆ ಅಂಥವ್ರಿಗೆ ಈ ಜಾಗ ಹೇಳ್ತೀರಾ ಸರ್? ನಂಬಿಕೆ ಇರಬೇಕಷ್ಟೇ. ನಂಬಿಕೆ ಇಂಪಾರ್ಟೆಂಟ್. ಯಾವುದೇ ದೈವಶಕ್ತಿ ಆಗಲಿ ಒಂದು ನಂಬಿಕೆ ಇರಬೇಕು. ಇಲ್ಲಿ ನಮ್ಮ ಗುರೂಜಿಗಳು ನಾರಾಯಣ ರೆಡ್ಡಿ ಅವರು ಇರೋದ್ರಿಂದ ಅವರು ಕೊಡೋ ಮಾರ್ಗದರ್ಶನ ಕರೆಕ್ಟಾಗಿ ನಾವು ಫಾಲೋ ಮಾಡಿದ್ರೆ ಖಂಡಿತ ಅದಕ್ಕೆ ಪರಿಹಾರ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.